ರಾಷ್ಟ್ರೀಯ ಹೆದ್ದಾರಿ 75 ದೇವರಾಯ ಸಮುದ್ರ ಕಂದಾಯ ವೃತ್ತದ ಸರ್ವೆ ನಂಬರ್ ಮೂಲ ಸರ್ವೆ ನಂಬರ್ 5 ಅದನ್ನು ಹೊಸ ನಂಬರ್ಗಳು ಮಾಡಿ 805. ಇವತ್ತು ಪದವಿ ಪೂರ್ವ ವಸತಿ ಕಾಲೇಜಿದೆ, ಎಲ್ಲ ಸುಸಜ್ಜಿತವಾದ ಕಟ್ಟಡ ಇದೆ, ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿದೆ, ಅದು ಕಲ್ಲು ಬಂಡೆಗಳು. ಇದನ್ನು ಯಾರು ಮಂಜೂರು ಮಾಡ್ತಾ ಇದ್ದಾರೆ? ನಾವೇನು ರೈತ ಸಂಘದಿಂದ ನಮ್ಮ ಮನೆಗೆ ಆಸ್ತಿ ಕೊಡಿ ಅಂತ ನಾವು ಕೇಳ್ತಾ ಇಲ್ಲ. ನಾವು ಕೇಳ್ತಾ ಇರೋದಂತೂ ಇವತ್ತು ದೇವರಾಯ ಸಮುದ್ರ ಕೊತ್ತಮಂಗಲ ಕಂದಾಯ ವ್ಯಾಪ್ತಿಯ ಎಲ್ಲ ಗ್ರಾಮಸ್ಥರಲ್ಲಿ ನಾವು ರೈತ ಸಂಘದಿಂದ ಒಂದು ಪ್ರಶ್ನೆ ಮಾಡ್ತಾ ಇದ್ದೀವಿ. ಅಲ್ಲ, ಬಡ ರೈತ ಕೂಲಿ ಕಾರ್ಮಿಕರ ಹೆಸರಿನಲ್ಲಿ ಬೆಂಗಳೂರು ಮೂಲದವರು ಬಂದು ಈ ರೀತಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಸರ್ಕಾರಿ ಗೋಮಾಳ ಬಂಡೆ ಖರಾಬು ಜಮೀನುಗಳನ್ನು ಲಪಟಾಯಿಸ್ಕೊಂಡು ಹೋಗ್ತಾ ಇದ್ರೆ ನಾವೇನು ಮಣ್ಣು ತಿನ್ನಬೇಕಾ ಕೋಲಾರ ಜಿಲ್ಲೆಯ ಜನತೆ? ಅಲ್ಲ, ನಾವು ಕೇಳ್ತಾ ಇರೋದಿಷ್ಟೇ, ಮುಂದಿನ ಮಕ್ಕಳ ಭವಿಷ್ಯಕ್ಕಾಗಿ ಜಾನುವಾರುಗಳ ರಕ್ಷಣೆಗಾಗಿ ನೀವು ಸರ್ಕಾರಿ ಜಮೀನುಗಳು ಉಳಿಸ್ಕೊಂಡೇ ಇದ್ರೆ ಇನ್ನು ಯಾರು ಉಳಿಸಬೇಕು? ಇನ್ನು ಯಾರನ್ನು ಕೇಳಬೇಕು? ತಾಲೂಕು ದಂಡಾಧಿಕಾರಿಗಳನ್ನ ಕೇಳಬೇಕಾ? ಜಿಲ್ಲಾಧಿಕಾರಿಗಳನ್ನ ಕೇಳಬೇಕಾ? ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಕೇಳಬೇಕಾ? ಜನಪ್ರತಿನಿಧಿಗಳನ್ನ ಕೇಳಬೇಕಾ? ಯಾರು ಕೇಳಬೇಕಂತೂ ಗೊತ್ತಾಗ್ತಾ ಇಲ್ಲ. ಕಾನೂನು ಭಯ ಅನ್ನೋದು ಸತ್ತೋಗ್ಬಿಟ್ಟಿದೆ ಭೂಗಳರಿಗೆ. ಇವತ್ತು ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ನಾವೇನು ಮಾಡ್ತಾ ಇದೀವಿ ನೋಡಿ, ಇಲ್ಲಿ ಸರ್ವೆ ನಂಬರ್ 805 ಅಂತೆ ಹೊಸ ನಂಬರ್ ಮಾಡಿರೋದು. ಇದನ್ನ ಯಾವ ಆಧಾರದ ಮೇಲೆ ಮಾಡ್ತಾರೆ? ದೇವರಾಯ ಸಮುದ್ರದಲ್ಲಿ ಕಾರ್ ಲೈಸೆನ್ಸ್ ಸರ್ಟಿಫಿಕೇಟ್ ಇಲ್ಲ ಅಂತೆ, ಜೋಡಿ ಗ್ರಾಮ. ಯಾವ ರೀತಿ ಮಾಡ್ತಾ ಇದ್ದಾರೆ? ಹಾಗೂ ಬಗದಷ್ಟು ಈ ಭೂ ಹಗರಣ ಹೆಚ್ಚಾಗ್ತಾ ಇದೆ ಹೊರತುನು ಯಾವುದು ಇದಕ್ಕೆ ತಾಂತ್ರಿಕ ಅಂತ್ಯ ಆಗ್ತಾನೆ ಇಲ್ಲ. ಇವತ್ತು ಬಂಡೆ ಕಲ್ಲಿರ್ತದೆ, ನಾಳೆ ಬೆಳಗ್ಗೆ ಹೊಡೆದು ರಾಜ್ಯಾರೋಷವಾಗಿ ಈ JCPಗಳು, ಇಟಾಚಿಗಳು, ಟಿಪ್ಪರ್ಗಳು ಹಾಕೊಂಡು ಹೊಡಿತಾನೆ ಇದ್ದಾರೆ. ಇವತ್ತು ಸ್ಕೂಲ್ ಪಕ್ಕದಲ್ಲೇ ಇದೆ, ಇದು ನೋಡಿ, ಆ ಸ್ಕೂಲ್ಗೆ ಸರ್ಕಾರಿ ಜಮೀನಲ್ಲಿ ಕಟ್ಟಿದ್ದಾರೆ, ಅದು ಚೆನ್ನಾಗಿದೆ. ಇವತ್ತು ಈ ಭೂಮಿನ ಉಳಿಸೋರು ಯಾರು? ಯಾರನ್ನ ಕೇಳಬೇಕು ನಾವು? ಅಲ್ಲ, ಸರ್ಕಾರನ ಕೇಳಬೇಕಾ? ಕಂದಾಯ ಮಂತ್ರಿಗಳನ್ನ ಕೇಳಬೇಕಾ? ತಾಲೂಕು ಆಡಳಿತನ ಕೇಳಬೇಕಾ? ಇಲ್ಲ ನಮ್ಮ ತಲೆ ಮೇಲೆ ನಾವು ಕಲ್ಲುಗಳು ಹಾಕೊಂಡು ಆಪಾದನೆಗಳು ಒರೆಸ್ಕೊಂಡು ಸಾಯ್ಬೇಕಾ? ಬಾಯಿ ಬಡ್ಕೋಬೇಕಾ? ಇನ್ನೆಷ್ಟು ಬಾಯಿ ಬಡ್ಕೋಬೇಕಂತ ಗೊತ್ತಾಗ್ತಾ ಇಲ್ಲ. ನಾವು ಕೇಳ್ತಾ ಇರೋದಿಷ್ಟೇ, ಇದು ಯಾರು ಮಂಜೂರು ಮಾಡಿದ್ದಾರೆ? ಯಾಕೆ ಹೊಸ ನಂಬರ್ ಮಾಡ್ತಾ ಇದ್ದಾರೆ? ಯಾಕೆ ಇವತ್ತು ತಾಲೂಕು ದಂಡಾಧಿಕಾರಿಗಳ ಮತ್ತು ಉಪವಿಭಾಗಾಧಿಕಾರಿಗಳ ಒಂದು ಹಿಡಿತ ತಪ್ಪೋಗ್ಬಿಟ್ಟಿದೆಯಾ? ಹಿರಿಯ ಕಿರಿಯ ಅಧಿಕಾರಿಗಳ ಯಾವ ರೀತಿ ಮಾಡಿದ್ದಾರೆ ಅಂತೇಳಿ ತನಿಖೆ ಆಗ್ಲೇಬೇಕು. ಈ ಒಂದು ಕಂದಾಯ ವ್ಯಾಪ್ತಿಯಲ್ಲಿ ನಾವು ಹೇಳ್ತಾ ಕೈಗಾರಿಕಾ ವಲಯ ಅಂತೇಳಿ ಘೋಷಣೆ ಮಾಡಿ ಒಂದು ನಾಮಫಲಕ ಅಳವಡಿಸಿ ಒಂದು ಕೈಗಾರಿಕೆಗಳ ಸ್ಥಾಪನೆ ಮಾಡಿ, ಇಲ್ಲ ಈ ಸುತ್ತಮುತ್ತಲ ಗ್ರಾಮದ ರೈತರಿಗೆ ಬಡವರಿಗೆ ಭೂಮಿಯನ್ನು ಹಂಚಿರಿ, ಭೂಗಳರಿಂದ ಕೈ ತಪ್ಪಿಸಿ ದಯವಿಟ್ಟು ನಿಮ್ ಕೈ ಮುಗಿದು ಕೇಳ್ಕೊತಾ ಇದ್ದೀವಿ. ಪದೇ ಪದೇ ಬಾಯಿ ಬಡ್ಕೊಂಡು ರೈತ ಸಂಘದವ್ರು ಬರ್ತಾರೆ, ಅವ್ರಿಗೇನು ಮಾಡಕ್ ಕೆಲಸ ಇಲ್ಲ ಅಂತೇಳಿ ಆಪಾದನೆಗಳು ಮಾಡ್ತಾನೆ ಇದ್ದಾರೆ. ಇವತ್ತು ಕಲ್ಲು ಬಂಡೆಗಳು, ಒಬ್ಬ ರೈತ ಒಂದು ತೋಟದಲ್ಲಿರೋ ಕಲ್ಲು ಬಂಡೆಗಳು ಕೀಳ್ಬೇಕಾದ್ರೆ 101 ಕಾನೂನು, ಗಣಿ ಇಲಾಖೆ ಅವ್ರಿಗೆ ಕಣ್ಣು ಕಾಣಿಸಲ್ವಾ? ಕಣ್ಣೇನಾಗಿದೆ ಅವ್ರಿಗೆ? ಯಾಕೆ ಆಗ್ತಾ ಇಲ್ಲ? ಕಂದಾಯ ಅಧಿಕಾರಿಗಳು ಕೇಳುವಲ್ಲ, ನಾವು ಬಂದು ಹೇಳ್ಬಾರ್ದ್ರ? ನಾವು ಅಲ್ಲ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಫೋನ್ ಮಾಡಿದ್ರೆ ಒಬ್ಬ ಗ್ರಾಮ ಸಹಾಯಕನ ಬಂದು ಇಲ್ಲಿ ಸ್ಟಾಪ್ ಮಾಡ್ಬೇಕಾ ಹೊರತುನೋ ಹಿರಿಯ ಅಧಿಕಾರಿಗಳು ಬರ್ತಾ ಇಲ್ಲ ಯಾರೂ. ನನ್ನ ಪ್ರಕಾರ ಇವತ್ತು ಕಂದಾಯ ಸರ್ವೆ ಅಧಿಕಾರಿಗಳು ರಿಯಲ್ ಎಸ್ಟೇಟ್ ಉದ್ಯಮಿಗಳು ತೊಡಗಿದ್ದಾರೆ ಹೊರತುನೋ ಇಲ್ಲಿ ಬಡವರಿಗೆ ಏನು ಇದೆಲ್ಲ ಉಳಿಸೋದು ಇಲ್ಲ. ಇನ್ನು ಕೇವಲ ಇನ್ನು 3-4 ವರ್ಷದಲ್ಲಿ ಕೋಲಾರ ಜಿಲ್ಲಾದ್ಯಂತ ಅಂಗೈಗಳು ಭೂಮಿನೂ ಸಿಗೋದಿಲ್ಲ ಗೋಮಾಳ. ಇನ್ನು ಕೆರೆಗಳು ಅದು ಅರ್ಧ ಹೋಗ್ಬಿಟ್ಟಿದೆ. ನಾವು ಕೇಳ್ತಾ ಇರೋದಕ್ಕೆ ಈ ದೇವರಾಯ ಸಮುದ್ರ ಕಂದಾಯ ವ್ಯಾಪ್ತಿ ಸರ್ವೆ ನಂಬರ್ 5 ಹಳೆ ನಂಬರು 54 ಎಕರೆ ಇದೆ, ಅದಕ್ಕೆ ಹೊಸ ನಂಬರ್ಗಳು ಮಾಡಿ ಕಲ್ಲು ಬಂಡೆಗಳನ್ನೆಲ್ಲ ಒಡೆದು ಏನು ಇವತ್ತು ಭೂಮಿನ ಅದ ಮಾಡಿ ಕೋಟಿಗೆ ಮಾರಾಟ ಮಾಡ್ತಾ ಇದಾರಲ್ಲ, ಅದರ ಹಿಂದೆ ಏನು ಯಾರಿದ್ದಾರೆ ಕೈವಾಡ ಇದ್ದಾರೆ, ಅವ್ರಿಗೆ ಬೆಂಬಲಿಗರು ಯಾರು ಅಂತೇಳಿ ತನಿಖೆ ಆಗ್ಲೇಬೇಕು. ಈ ಭೂ ಹಗರಣವನ್ನು CBIಗೆ ಒಪ್ಪಿಸಬೇಕು. ಇಲ್ಲವಾದರೆ ರೈತ ಸಂಘದಿಂದ ಕಾನೂನು ಹೋರಾಟದ ಜೊತೆಗೆ ನಾವು ಸಹ ಎಲ್ಲೆಲ್ಲಿ ಸರ್ಕಾರಿ ಜಮೀನುಗಳು ಸಿಗ್ತದೋ ಅಲ್ಲಲ್ಲಿ ಕಾಂಪೌಂಡ್ಗಳನ್ನು ನಿರ್ಮಿಸುವ ಮುಖಾಂತರ ನಮ್ಮ ಎಲ್ಲ ಗ್ರಾಮೀಣ ಪ್ರದೇಶಗಳ ಬಡವರಿಗೆ ಹಂಚುವಂತ ಹೋರಾಟ ಮಾಡ್ತಾ ಇದ್ದೀವಿ ಅಂತೇಳಿ ಸಂಬಂಧಪಟ್ಟ ತಾಲೂಕು ಆಡಳಿತಕ್ಕೆ ಮತ್ತೆ ಉಪವಿಭಾಗಾಧಿಕಾರಿಗಳಿಗೆ ಸರ್ಕಾರಕ್ಕೆ ಎಚ್ಚರಿಕೆ ನೀಡ್ತಾ ಇದ್ದೀವಿ. ಇವತ್ತೇನ ಕೇಳಕ್ ಹೋದ್ರೆ ಯಪ್ಪ ಇವರು ರೈತಂಗರು ಏನೋ ಹೋರಾಟ ಮಾಡ್ತಾ ಇರ್ತಾರೆ ಅಂತೇಳಿ ಸಿಬ್ಬಂದಿ ಕೊರತೆ ಇಲ್ಲ. ಆದ್ರೆ ಹಳೆ ನಂಬರ್ ಹೊಸ ನಂಬರ್ ಮಾರಕ್ಕೆ ಸಿಬ್ಬಂದಿ ಇರ್ತದ ಕಂದಾಯ ಅಧಿಕಾರಿಗಳಿಗೆ, ಸರ್ವೆ ಅಧಿಕಾರಿಗಳಿಗೆ? ಆದ್ರೆ ಈ ಸರ್ವೆ ಅಧಿಕಾರಿಗಳು ಹೆಂಗಂದ್ರೆ ಇವತ್ತು ನಾವು ದಾಖಲೆ ಕೊಟ್ಟಿದ್ರೆ ಅದು ತಪ್ಪು ಅಂತೇಳಿ ಇದು ಮಾಡಲ್ಲ, ರಿಯಲ್ ಅಂತೇಳಿ ಮಾಡ್ತಾರೆ. ಆದ್ರೆ ಅವ್ರಿಗೆ ಒತ್ತಡ. ಇದು ಗವಂಡೆ ಖರಾಬ್ ಅಂತ ತೋರಿಸಲ್ಲ, ಗೋಮಾಳ ಅಂತ ತೋರಿಸ್ಬಿಡ್ತಾರೆ, ಯಾವುದೋ ಮೂಲ ಅಂತೇಳಿ ತೋರಿಸ್ತಾರೆ. ರಿಯಲ್ ಆಗಿ ಪ್ರಾಮಾಣಿಕವಾಗಿ ಕಂದಾಯ ಮತ್ತು ಸರ್ವೆ ಅಧಿಕಾರಿ ಕೆಲಸ ಮಾಡ್ತಾ ಇಲ್ಲ. ಈ ಒಂದು ಎಲ್ಲ ಜಿಲ್ಲಾದ್ಯಂತ ಭೂ ಹಗರಣನ ತನಿಖೆ ಮಾಡೋ ವಿಶೇಷ ತಂಡ ರಚನೆ ಮಾಡಿ ಇಲ್ಲ CBIಗೆ ಒಪ್ಪಿಸಬೇಕು. ಮತ್ತೆ ದೇವರಾಯ ಸಮುದ್ರ ಕಂದಾಯ ವ್ಯಾಪ್ತಿ ಕೊತ್ತಮಂಗಲ ಕಂದಾಯ ವ್ಯಾಪ್ತಿಯ ಭೂ ಹಗರಣವನ್ನು ತನಿಖೆ ಮಾಡಲು SITಗಾನ ಒಪ್ಪಿಸಿ, ಇಲ್ಲ CBIನ ನಿವೃತ್ತ ನ್ಯಾಯಾಧೀಶರ ತಂಡವನ್ನು ರಚನೆ ಮಾಡಿ 1 ವಾರದ ಒಳಗೆ ಇದು ಸಂಬಂಧಪಟ್ಟ ಎಲ್ಲ ಭೂ ಹಗರಣವನ್ನು ತನಿಖೆ ಮಾಡಿ ಉಳಿಸದೇ ಇದ್ದರೆ ರೈತ ಸಂಘದಿಂದ ಕಾನೂನು ಹೋರಾಟ ಮಾಡುವ ಜೊತೆಗೆ ಗೋಮಾಳ ಮತ್ತು ಬಂಡೆ ಖರಾಬನ್ನು ಉಳಿಸುವಂತಹ ಹೋರಾಟ ಕೈಗೆತ್ತಿಕೊಳ್ಳುತ್ತೇವೆ. ನಮ್ಮ ಪ್ರಾಣ ಹೋದ್ರೂ ಪರವಾಗಿಲ್ಲ, ಬಂಡೆ ಖರಾಬು ಜಮೀನು ಭೂಗಳರ ಪಾಲಾಗೋ ಬಿಡೋದಿಲ್ಲ ಅಂತೇಳಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಜನಪ್ರತಿನಿಧಿಗಳಿಗೆ ಎಚ್ಚರಿಕೆ ನೀಡ್ತಾರೆ.